ಸಂಘದಿಂದ ಅಧ್ಯಕ್ಷರಾಗಿದೆ. ಆಮೇಲೆ ನೆಕ್ಸ್ಟ್ ಪಂಚಾಯಿತಿ ಒಕ್ಕೂಟದ ಸಂಜೀವಿನಿ ಒಕ್ಕೂಟದ ಉಪಾಧ್ಯಕ್ಷರಾಗಿದ್ದೀನಿ. ನಮಗೆ ಏನು ಸುದ್ದಿ ಬಂದಿದೆ, ಅದೇನಾಗಿದೆ ಅಂದ್ರೆ ಮಗು ಕಾಲು ಕಳ್ಕೊಂಡಿದೆಯಂತೆ. ಅದು ನಮಗೆ ಗೊತ್ತಿಲ್ಲ. ಮಕ್ಕಳು ಅಂದ್ರೆ ನಮಗೂ ಎಲ್ಲರಿಗೂ ಮಕ್ಕಳೇನೆ. ಪಾಪ ಇವಾಗ ಒಂದು ಕಳ್ಕೊಂಡಿದೆ, ನಾಳೆಗೆ ಇನ್ನೊಬ್ರು ಹೋಗ್ಬೋದು. ನಮ್ಮ ಮೋಟ್ಕನಹಳ್ಳಿ ಆಸ್ಪತ್ರೆ ಬೃಂದಾ ಕ್ಲಿನಿಕ್ ಅಂತ, ಅವರು ಡಾಕ್ಟ್ರು ಒರಿಜಿನಲ್ ಡಾಕ್ಟ್ರ ಅಥವಾ ಡೂಪ್ಲಿಕೇಟ್ ಡಾಕ್ಟ್ರ ಅದು ನಮಗ್ ಗೊತ್ತಾಗ್ತಾ ಇಲ್ಲ. ಯಾವ ತರ ಆಗಿದೆ ಇದರಿಂದ ತನಿಖೆ ಮಾಡಿಕೊಡ್ಬೇಕು. ಎಲ್ಲರೂ ಸಾರ್ವಜನಿಕರು ಏನಿದೆಯೋ ಅದರಂತೆ ಎಲ್ಲ ಹುಡುಗಂಗೆ ಏನು ಅಲ್ಲಿ ಹೋದ್ಮೇಲೆ ತೊಂದರೆ ಆಗಿದೆಯೋ ಅದರಿಂದ ಉಪಕಾರ ಆಗ್ಬೇಕು. ಆ ಮಗು ತಾಯಿಗೆ, ಆ ಮಗುಗೆ ಏನು ಇವತ್ತು ಲೈಫ್ ಕಳ್ಕೊಂಡಿದ್ಯೋ ಅದನ್ನೆಲ್ಲ ನಾವು ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಲಕ್ಷ್ಮಿ ಅಂತ ಏನ್ ನಿಮ್ಮ ಆಸನೆ ಇವರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅದನ್ನೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಮುಂದಿನ ದಿನಗಳಲ್ಲಿ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾವು ಪ್ರತಿಭಟನೆಗೆ, ನಮ್ಮ ಸಂಘ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಪ್ರತಿಭಟನೆಗೆ ಮುಂದೆ ಹೆಂಗಸರುಗಳೆಲ್ಲ ಕೇಳ್ಕೊಂತ ಇದ್ದೀವಿ. ಹೆಂಗಸರುಗಳು ಕೇಳಕ ಮಾಡಕ ಅಂತ ಅಂದಿದ್ದಾರೆ. ಅದರಿಂದ ನಾವು ಒಂದು ನ್ಯೂಸ್ ಚಾನೆಲ್ ಇಂದ ಆಗಿದೆ, ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನನ್ನ ವಿನಂತಿ.